ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿದ್ದೀನಿ. ಅತ್ಯಪರೂಪದ ಏರಿಯಾ, ಎಲ್ಲರಿಗೂ ಕುತೂಹಲಕರವಾದಂಥ ಏರಿಯಾ ಶಿವಾಜಿನಗರ. ನಿಮಗೆಲ್ಲ ಗೊತ್ತು, ಶಿವಾಜಿನಗರದೊಳಗೆ ಕಮರ್ಷಿಯಲ್ ಸ್ಟ್ರೀಟ್ ಒಂದೇ ಅಲ್ಲೇ ಇರೋದು. ಅಭೇದ್ಯವಾದಂಥ ಹಲವಾರು ರಹಸ್ಯಗಳನ್ನು, ರೋಚಕ ಕಥೆಗಳನ್ನು ಒಳಗೊಂಡಂಥ ಏರಿಯಾ ಶಿವಾಜಿನಗರ. ಇವತ್ತಿನ ಬನ್ನಿ, ಒಂದೊಂದೇ ಬೀದಿ, ಪ್ರತಿ ಬೀದಿಗೂ ಶಿವಾಜಿನಗರದಲ್ಲೊಂದು ಕಥೆ ಇದೆ, ಪ್ರತಿ ಬಸ್ ಸ್ಟಾಪ್ಗೂ ಶಿವಾಜಿನಗರದಲ್ಲೊಂದು ಕಥೆ ಇದೆ. ಬನ್ನಿ, ಇವತ್ತು ಶಿವಾಜಿನಗರನ ನಿಮಗೆ ಒಂದೊಂದೇ ಪದರ ಇಂಟ್ರಡ್ಯೂಸ್ ಮಾಡಿ ಹೋಗ್ತೀನಿ. ಇನ್ಯಾತಿಗೆ ತಡ, ಬನ್ನಿ ನನ್ನ ಜೊತೆ. ನೋಡಿದ್ರಲ್ಲ ಸ್ನೇಹಿತರೆ, ಶಿವಾಜಿನಗರ ಅಂತ ಹೇಳ್ಬಿಟ್ಟು ನಾನು ಯಾಕೆ MG ರೋಡ್ ಕರ್ಕೊಂಬಂದೆ ಅಂತ. ಇಲ್ಲೇ ಕತೆ ಶುರು ಆಗೋದು ಇಲ್ಲೇನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಬಾರ್ಟನ್ ಸೆಂಟರು, ಜಗತ್ ಪ್ರಸಿದ್ಧ MG ರೋಡ್ಗೆ ಬಾರ್ಟನ್ ಸೆಂಟರು. ಆದರೆ ಈ ಬಾರ್ಟನ್ ಸೆಂಟ್ರಿಗೆ ಮುಂಚೆ ಏನಿತ್ತು ಇದರಲ್ಲಿ ಅಂತ ಗೊತ್ತಾ ನಿಮಗೆ? 1900ರಲ್ಲಿ, ಇವತ್ತಿಗೆ ಜಮಾಸು 120 ವರ್ಷ, ಇನ್ನೂ ಅದಕ್ಕೂ ಹಿಂದೆ ಅಂದ್ಕೊಳ್ಳಿ, ಒಂದು 125-130 ವರ್ಷದ ಕೆಳಗಡೆ ಇಡೀ ಬೆಂಗಳೂರಿಗೆ ಇಂಗ್ಲೀಷ್ ಮೂವೀಸ್ಗೆ ಮೀಸಲಾದಂಥ ಏಕೈಕ ಥಿಯೇಟ್ರು, ಮೊದಲ ಥಿಯೇಟ್ರ್ ಇಲ್ಲಿತ್ತು. ಅದ್ರ ಹೆಸರು ಲಿಬರ್ಟಿ ಅಂತ. ಲಿಬರ್ಟಿ ಥಿಯೇಟ್ರ್ ಇತ್ತು ಇಲ್ಲಿ ಮುಂಚೆ. ಆದರೆ ಲಿಬರ್ಟಿ ಥಿಯೇಟ್ರಿಗೆ ಮುಂಚೆ ಏನಿತ್ತು ಇಲ್ಲಿ, ಅದು ಇನ್ನೂ ಒಂದು ಕುತೂಹಲಕಾರಿ ಕಥೆ. 1900ರಿಗೂ ಮುಂಚೆ ಇಲ್ಲಿ ಒಂದು ಥಿಯೇಟ್ರನ್ನ ಓಪನ್ ಮಾಡ್ತಾರೆ. ಆ ಥಿಯೇಟ್ರ್ ಇಂಗ್ಲೀಷ್ ಮೂವೀಸ್ಗೆ ಅಂತಲೇ, ಎಕ್ಸ್ಕ್ಲೂಸಿವ್ಲಿ ಇಂಗ್ಲೀಷ್ ಮೂವೀಸ್ಗೆ ಅಂತಲೇ ಇಟ್ಕೊಂಡಿರ್ತಾರೆ ಆ ಥಿಯೇಟ್ರನ್ನ. ಆ ಥಿಯೇಟ್ರ್ ಹೆಸರು ಕ್ರಿಸ್ಟಲ್ ಪ್ಯಾಲೇಸ್ ಅಂತ. ಇದೆಲ್ಲ ಹೆಸರು ಕೇಳಿದ್ದೀರಲ್ವ ನೀವು? ಎಸ್, ಯು ಆರ್ ರೈಟ್. ಲಾಲ್ಬಾಗ್ ಒಳಗಡೆ ನಾನು ಗ್ಲಾಸ್ ಹೌಸ್ ತೋರಿಸ್ಬಿಟ್ಟು ಆ ಸ್ಟೋರಿ ಹೇಳಿಲ್ವಾ, ಅದಕ್ಕೆ ಮುಂಚೆ ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಕರೀತಾ ಇದ್ರು ಅಂತ. ಅದೇ ಹೆಸರನ್ನೇ ಇಲ್ಲೂ ಇಟ್ಟಿದ್ರು ಆ ಬ್ರಿಟಿಷರು. ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಇತ್ತು. ಇದು ಕ್ರಿಸ್ಟಲ್ ಪ್ಯಾಲೇಸು ಬರೀ ಇಂಗ್ಲೀಷ್ ಮೂವೀಸಿಗೆ ಮಾತ್ರ. ಯಾಕೆಂದರೆ ಬ್ರಿಟಿಷರ್ಸು ಬರ್ತಾಯಿದ್ರು. ಈಗ ನಮ್ಮ ಥಿಯೇಟ್ರ್ಗಳಲ್ಲೆಲ್ಲ 3 ಕ್ಲಾಸ್ ಅಲ್ವೇ, ಬಾಲ್ಕನಿ, ಮಿಡಲ್ ಕ್ಲಾಸ್ ಮತ್ತು ಗಾಂಧಿ ಬಾಲ್ಕನಿ ಅಂತ ನಾವು ಕರಿತೀವಿ. ಸಾರಿ, ಕ್ಷಮೆ ಇರಲಿ. ಆಗ 4 ಕ್ಲಾಸ್ ಇತ್ತು ಈ ಥಿಯೇಟ್ರಿಗೆ ಎಕ್ಸ್ಕ್ಲೂಸಿವ್ಲಿ. ಬ್ರಿಟಿಷರಿಗೆ ಅಂತಲೇ ಒಂದು ಕ್ಲಾಸ್ ಇತ್ತು, ಬ್ರಿಟಿಷರು ಮಾತ್ರ ಪ್ರವೇಶ, ಆಮೇಲೆ ಇಂಡಿಯನ್ಸ್ಗೆ ಅಂತ. ಆ ಥರದ್ದು ಇದ್ದಂಥದ್ದು ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಇಲ್ಲಿತ್ತು. ಅದಾದಮೇಲೆ ವರ್ಲ್ಡ್ ವಾರ್ ಟೈಮಲ್ಲಿ ಸ್ವಲ್ಪ ಡೌನ್ ಆಗೋಯಿತು. ಆವಾಗ ಮತ್ತೊಬ್ಬ ಇಂಗ್ಲೀಷ್ ಲೇಡಿ ಇದನ್ನು ಖರೀದಿ ಮಾಡ್ತಾರೆ. ಮಾಡಿಬಿಟ್ಟು ಕ್ರಿಸ್ಟಲ್ ಪ್ಯಾಲೇಸ್ ಸ್ವಲ್ಪ ಹಳೆ ಹೆಸರಾಗೋಯ್ತು ಅಂತೇಳಿ ಗ್ಲೋಬ್ ಅಂತ ಮಾಡ್ತಾರೆ. ಅವರು ಕೆಲ ಕಾಲ ನಡೆಸ್ತಾರೆ. ಆ ವರ್ಲ್ಡ್ ವಾರ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಅವರು ಹೈರಾಣಾಗಿ ಇನ್ನೊಬ್ರಿಗೆ ಮಾರ್ಬಿಡ್ತಾರೆ. ಆ ಇನ್ನೊಬ್ರು ತಗೋತಾರಲ್ಲ, ಅವ್ರು ಬಂದು ಇದಕ್ಕೆ ಇದೇನು ಗ್ಲೋಬು, ಕ್ರಿಸ್ಟಲ್ ಪ್ಯಾಲೇಸ್ ಸ್ವಲ್ಪ ಹಳೆ ಹೆಸರುಗಳು ಅಂತೇಳಿ ಲಿಬರ್ಟಿ ಅಂತ ಹೇಳ್ತಾರೆ. ಈ ಲಿಬರ್ಟಿ ಬೆಂಗಳೂರಿಗೆ ಮೊದಲ ಥಿಯೇಟ್ರು. ಇಂಗ್ಲೀಷ್ ಮೂವೀಸ್ 70 ವರ್ಷ ಬರೀ ಇಂಗ್ಲೀಷ್ ಮೂವೀಸೇ ಹಾಕಿದ್ರು ನೋಡಿ. ಬೇಕಾದಷ್ಟು ಗಲಾಟೆ ಮಾಡಿದ್ರಾಗ ಜನ, ಬೇರೆ ಬೇರೆ ಪಿಕ್ಚರ್ ಬೇರೆ ಬೇರೆನೂ ಹಾಕಿ, ತಮಿಳ್, ತೆಲುಗು, ಕನ್ನಡ, ಅದು ಇದು ಎಲ್ಲ ಹಾಕಿ ಅಂತ. ಹಿಂದಿ ಯಾವುದೂ ಕೇಳಲಿಲ್ಲ, ಬರೀ ಇಂಗ್ಲೀಷ್ ಮೂವೀಸ್ಗೆ ಅಂತಲೇ ಕ್ರಿಸ್ಟಲ್ ಪ್ಯಾಲೇಸು 1970ವರೆಗೂ ನಡೀತು. 70 ವರ್ಷ ಬರೀ ಇಂಗ್ಲೀಷ್ ಮೂವೀಸ್ಗೆ ಅಂತಲೇ ಇದ್ದಿದ್ದಂಥ ಥಿಯೇಟ್ರ್ ಇತ್ತು ಕ್ರಿಸ್ಟಲ್ಲು. ಈ ಕ್ರಿಸ್ಟಲ್ನ ಆಮೇಲೆ ಆ ಇಂಗ್ಲೀಷ್ ಲೇಡಿಯಿಂದ ತಗೊಂಡವ್ರು ಯಾರು? ಅವರೇ ಇವತ್ತಿನ ನಮ್ಮ ಕಥಾನಾಯಕಿ ಬೇಗಂ ಅಖ್ತರ್ ಅಂತ. ಬೇಗಂ ಅಖ್ತರ್ ಅನ್ನೋ ಒಬ್ಬರು ಲೇಡಿ ಶಿವಾಜಿನಗರದವರು ಇದನ್ನು ಖರೀದಿ ಮಾಡ್ತಾರೆ. ಪರಮ ಸಿರಿವಂತ ಮಹಿಳೆ ಇಲ್ಲಿ ಈ ಥಿಯೇಟ್ರನ್ನ ಖರೀದಿ ಮಾಡಿ ನಡೆಸ್ತಾರೆ. ಎಷ್ಟು ಸಿರಿವಂತ ಮಹಿಳೆ ಅಂದರೆ, ಇಂಗ್ಲೀಷ್ನವರ ಲೆವೆಲ್ಲಿಗೆ ಮರ್ಸಿಡಿಸ್ ಬೆನ್ಸ್ ಕಾರನ್ನ ಆ ಕಾಲಕ್ಕೆ ಇಟ್ಕೊಂಡಿರ್ತಾರೆ ಅವರು. ಮರ್ಸಿಡಿಸ್ ಬೆನ್ಸ್ ಕಾರನ್ನ ವರ್ಲ್ಡ್ ವಾರ್ ಕಾಲದಲ್ಲಿ, ಜಗತ್ತೆಲ್ಲ ಯುದ್ಧ ಮಾಡ್ತಿದ್ದ ಕಾಲದಲ್ಲಿ ಈ ಎಂಬತ್ತ ಭಾಳ ಇದಾಗಿರುತ್ತೆ. ಮರ್ಸಿಡಿಸ್ ಬೆನ್ಸ್ ಕಾರ್ ತಂದು ಈ MG ರೋಡ್ ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ತಾ ಇರ್ತಾರೆ. ಎಮ್ಮನ್ಗಾಗ ಪಾರ್ಕಿಂಗ್ ಒಳಗಡೆ ನಿಲ್ಲಿಸ್ತಾರಲ್ಲ, ಇಂಗ್ಲೀಷ್ನವ್ರಿಗೆ ಸರಿಸಮನಾಗಿ. ಇಂಗ್ಲೀಷ್ ಅವ್ರನ್ನ ಡೋಂಟ್ ಕೇರ್, ಡೋಂಟ್ ಕೇರ್. ಅವರು ಇಲ್ಲಿ ಬಂದು ನಿಲ್ಸಿರೋ, ಇಲ್ಲಿ ಓಡಾಡೋಂಥ ಇಂಗ್ಲೀಷರು ಈ MG ರೋಡಲ್ಲಿ ಆ ಕಾರ್ನ ಬಳಸ್ಕೊಂಡು ಓಡಾಡ್ತಿರ್ತಾರೆ ಹೊತ್ತು, ಯಾಕೆ ಇಲ್ಲಿ ನಿಲ್ಸಿದೆಯಾ ನೀನು ಅಂತ ಕೇಳೋ ಧೈರ್ಯ ಯಾರಿಗೂ ಇರೋದಿಲ್ಲ. ಲೆಕ್ಕ ಹಾಕ್ರಿ, ಇನ್ನೆಷ್ಟು ಶಕ್ತಿಶಾಲಿಯಾಗಿತ್ತು ಆ ಎಮ್ಮ, ಎಷ್ಟು ಕಾನ್ಫಿಡೆಂಟ್ ಆಗಿತ್ತು ಅಂತ. ಅದು ಒಂದು ಹೆಂಗಸಾಗಿ ಶಿವಾಜಿನಗರದಿಂದ ಒಂದು ಬೇಗಂ ಅಖ್ತರ್ ಅವರು
ಈ ಥಿಯೇಟ್ರನ್ನ ನಡೆಸ್ತಾರೆ. 1970ರವರೆಗೂ ನಡೆಸ್ತಾರೆ. ಇಷ್ಟೇ ಆಗಿದ್ದರೆ ಇದು ಕತೆ, ಇಷ್ಟು ಥಿಯೇಟ್ರ್ ತೊಗೊಂಡ್ರು ನಡೆಸೋರು ಇಷ್ಟು ಕತೆ ಆಗಿರಲಿಲ್ಲ. ಆ ಅಮ್ಮ ಬಹಳ ಪರಮ ದಯಾಳು, ಪರಮ ಜನೋಪಕಾರಿ ಆ ಅಮ್ಮ. ಬೇಗಂ ಮಹಲ್ ಅಂತ ಇಲ್ಲಿತ್ತು, ಈಗ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಅದು ಈಗ ಏನಾಗಿದೆ ಅಂತಲೂ ನಾನು ತೋರಿಸ್ತೀನಿ. ಬೇಗಂ ಮಹಲ್ ಅಂತಲೇ ಭಾಳ ಫೇಮಸ್ಸು ಶಿವಾಜಿನಗರದಲ್ಲಿ. ಆ ಅಮ್ಮನ ದೊಡ್ಡ ಬಂಗ್ಲೆ ಇತ್ತು. ಯಾರ್ಯಾರು ನಿರಾಶ್ರಿತರು, ಯಾರ್ಯಾರು ಹೆಂಗಸರು, ಯಾರ್ಯಾರು ವಿಧವೆಯರು, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಬಡವರು, ಯಾರೇ ಬಂದರೂ ತಮ್ಮ ಮನೇಲಿ ಆಶ್ರಯ ಕೊಟ್ಟರು, ಅನ್ನ ಕೊಟ್ಟರು, ಅವ್ರಿಗೊಂದು ಬೆಳಕು ಕೊಟ್ಟರು, ಬದುಕು ಕೊಟ್ಟರು. ಸಾವಿರಾರು ಜನನ ಸಾಕ್ಕೊಂಡ್ರು, ಸಾವಿರಾರು ಜನಕ್ಕೆ ದಾರಿ ಮಾಡಿಕೊಟ್ರು, ಸಾವಿರಾರು ಜನಕ್ಕೆ ಅನ್ನಕ್ಕೆ ದಾರಿ ಮಾಡಿಕೊಟ್ರು. ಕೆಲವ್ರಿಗೆ ತಮ್ಮ ಮನೆ ಮುಂದೆನೇ ಅಂಗಡಿ ಕಟ್ಕೊಟ್ರು, ಆ ಅಂಗಡಿನೇ ಕೊಟ್ಟರು, ಎಲ್ಲ ಉಚಿತವಾಗಿ. ಯಾರು ಕಷ್ಟ ಅಂತ ಬಂದರು, ಎಸ್ಪೆಷಲಿ ಮಹಿಳೆಯರು, ಹೆಣ್ಮಕ್ಳು ಯಾರೇ ಕಷ್ಟ ಅಂತ ಬಂದರು ಅವ್ರ ಮನೇಲಿ ಆಶ್ರಯ ಕೊಟ್ಕೊಂಡ್ರು. ಅವ್ರ ಮೇಲೆ ಇತ್ತು ಸಾಕಿ ಬೆಳೆಸಿ ಅವ್ರಿಗೊಂದು ದಿಕ್ಕು ಮಾಡಿ, ಮದುವೆ ಮಾಡಿ, ಸಂಸಾರ ಮಾಡಿ, ಅವ್ರನ್ನೆಲ್ಲ ಒಂದು ನೆಲೆ ಮಾಡಿದ್ರು. ನೂರಾರು ಕುಟುಂಬಗಳನ್ನು ಸಲಹುದು, ಸಾವಿರಾರು ಜನಗಳನ್ನು ವರ್ಷಗಟ್ಟಲೆ ಸಲಹಿದ್ರು ಆ ಅಮ್ಮ. ಪ್ರಾತಸ್ಮರಣೀಯ ಮಹಿಳೆ ನಮ್ಮ ಬೆಂಗಳೂರಿಗೆ ಅವರು. ಹಾಗಾಗಿ ಅವ್ರನ್ನ ನಾನು ನೆನ್ಕೋಬೇಕಿದೆ. ಶಿವಾಜಿನಗರದಲ್ಲಿ ಇದ್ಕೊಂಡು ಇಷ್ಟೆಲ್ಲ ಮಾಡಿದ್ರು. ಯಾವುದೇ ಜಾತಿ, ಧರ್ಮ, ಮತ, ಪಂಥ ಯಾವುದನ್ನೂ ನೋಡಲಿಲ್ಲ ರೀ ಆ ಅಮ್ಮ. ಎಲ್ಲರನ್ನೂ ಮನುಷ್ಯರು ಅಂತ ಬಂದವ್ರನ್ನ ಎಲ್ಲರನ್ನೂ ಒಳಗೆ ಸೇರಿಸ್ಕೊಂಡ್ರು, ಎಲ್ರಿಗೂ ಆಶ್ರಯ ಕೊಟ್ಟರು, ಅನ್ನ ಕೊಟ್ಟರು, ಎಲ್ಲರನ್ನೂ ಸಾಕಿ ಸಲಹಿದ್ರು. ಈ ಕತೆ ಯಾಕೆ ಇಲ್ಲಿಗೆ ನಾ MG ರೋಡ್ ಕರ್ಕೊಂಬಂದೆ ಅಂತಂದಿದ್ದಕ್ಕೆ ಇದಕ್ಕೆ ನಾ MG ರೋಡ್ ಕರ್ಕೊಂಬಂದೆ. ಕ್ರಿಸ್ಟಲ್ ಥಿಯೇಟ್ರು 1970ರಲ್ಲಿ ಮುಚ್ಚೋಯ್ತು. ಅದಾದಮೇಲೆ ಬಂದಿದ್ದು ಬ್ಲೂ ಮೂನು, ಬ್ಲೂ ಡೈಮಂಡು, ಗ್ಯಾಲಕ್ಸಿ, ಇನ್ನೂ ಸುಮಾರಿದೆ, ತಡೀರಿ ಹೇಳ್ಬಿಡ್ತೀನಿ. ಲಿಡೋ, ರೆಕ್ಸು ಎಲ್ಲ ಇತ್ತಲ್ಲ, ಎಲ್ಲನೂ ಆಮೇಲೆ ಬಂತು. ಆದರೆ ಈ ಕ್ರಿಸ್ಟಲಲ್ಲಿ ಅವತ್ತು ಹೆಂಗಿತ್ತು ಗೊತ್ತೇನ್ರಿ ಜಮಾನ. ಕ್ರಿಸ್ಟಲಲ್ಲಿ ಇಂಗ್ಲೀಷ್ ಮೂವೀಸ್ ನೋಡ್ಕೊಂಬಂದೆ ಅಂದರೆ ಅದು ಒಳ್ಳೆ ಇಂಗ್ಲೀಷ್ ಮೂವೀಸ್ ಅಂತಲೇ ಲೆಕ್ಕ. ಕ್ರಿಸ್ಟಲಲ್ಲಿ ಇಂಗ್ಲೀಷ್ ಮೂವಿ ನೋಡೋದು ಅಂದ್ರೇ ಒಂದು ಲೆವೆಲ್ ಆಗಿತ್ತು ಆವಾಗ, ಅಷ್ಟು ಚೆನ್ನಾಗಿತ್ತು. ಆ ಥಿಯೇಟ್ರು ಹೋಯ್ತು. ಆ್ಯಕ್ಚುಲಿ ಆ ಥಿಯೇಟ್ರನ್ನ ಹಳೆ ಚಿತ್ರಗಳು ಯಾರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ನನ್ನ ಹತ್ರ ಅಂತೂ ಇಲ್ಲ. ನೋಡಿ, ಬೆಂಗಳೂರಿನ ಥಿಯೇಟ್ರ್ಗಳನ್ನೇ ಒಂದು ವಿಡಿಯೋ ಮಾಡಬೇಕು, ಅಷ್ಟು ಅದ್ಭುತವಾದಂಥ ಒಂದು ಇತಿಹಾಸ ನಮ್ಮ ಬೆಂಗಳೂರಿನ ಥಿಯೇಟ್ರ್ಗಳಿಗಿದೆ. ಫಾರ್ ಎಕ್ಸಾಂಪಲ್ ಕಪಾಲಿನೇ ತಗೊಳ್ರಿ. ಕಪಾಲಿ ಏಷ್ಯಾದಲ್ಲೇ 35mm ಸ್ಕ್ರೀನ್ ಟೆಕ್ನಾಲಜಿ ಇಟ್ಕೊಂಡಿದ್ದಂಥ ಕೊನೆಯ ಥಿಯೇಟ್ರು, ಲಾಸ್ಟ್ ಥಿಯೇಟ್ರು ಇಡೀ ಏಷ್ಯಾದಲ್ಲಿ ಕಪಾಲಿ ಥಿಯೇಟ್ರ್ ಅಂದರೆ ಅಷ್ಟು ನಿಮ್ಗೆ ಗೊತ್ತು. ಕಪಾಲಿ ಎಷ್ಟು ಫೇಮಸ್ ಥಿಯೇಟ್ರ್ ಅಂತ. ಅವಾಗ 110 ಥಿಯೇಟ್ರ್ ಇತ್ತು ಬೆಂಗಳೂರಲ್ಲಿ. ನಮಗೆಲ್ಲ ಆಶ್ಚರ್ಯ, ಏನಪ್ಪ 100 ಥಿಯೇಟ್ರ್ ಇದೆಯಂತೆ ಬೆಂಗಳೂರಲ್ಲಿ, ಎಲ್ಲದರಲ್ಲೂ ಸಿನಿಮಾ ತೋರಿಸ್ತಾರೆ ಅಂತ ನಾವು ಮೈಸೂರಲ್ಲೆಲ್ಲ ಮಾತಾಡ್ಕೊತಾ ಇದ್ದವಾಗ. ಕಪಾಲಿ ಥಿಯೇಟ್ರು ಏಷ್ಯಾದ ಕೊನೆ ಥಿಯೇಟ್ರು, 35mm ಸ್ಕ್ರೀನ್ ಇಟ್ಕೊಂಡಿದ್ದಂಥದ್ದು. ಅದು ಹೊಡೆದು ಬಿಸಾಕ್ಬಿಟ್ರು, ಅದು ಹೊರಟೋಯ್ತು, ಕಪಾಲಿನೂ ಹೊರಟೋಯ್ತು. ಹೀಗೆ ನಾವು ನಮ್ಮ ಇತಿಹಾಸನ ಹೆಂಗೆ ಕಳ್ಕೊತಾ ಇದ್ದೀವಿ. ಕಪಾಲಿಗೂ ಒಂದು ಇತಿಹಾಸ ಇದೆ ಅಂತ ಹೇಳೋದಕ್ಕೆ ನಾನು ಈ ಮಾತು ಹೇಳಿದೆ. ಈ ಕ್ರಿಸ್ಟಲ್ಗೂ ಇಂಥದ್ದೊಂದು ಅಭೂತಪೂರ್ವವಾದಂಥ ಇತಿಹಾಸ ಇತ್ತು. ಯಾವುದಿದೆ ಈಗ? ರೆಕ್ಸು ಇಲ್ಲ, ಬ್ಲೂ ಡೈಮಂಡ್ ಇಲ್ಲ, ಬ್ಲೂ ಮೂನ್ ಇಲ್ಲ, ಗ್ಯಾಲಕ್ಸಿ ಇಲ್ಲ, ಪ್ಯಾರಾಮೌಂಟ್ ಇಲ್ಲ, ಯಾವುದೂ ಇಲ್ವಲ್ಲ, ಈಗೆಲ್ಲ ಹೊರಟೋಯ್ತು. ಬೆಂಗಳೂರಿನ ಇತಿಹಾಸದ ಭಾಗವಾಗಿದ್ದಂಥ ಈ ಥಿಯೇಟ್ರ್ಗಳೆಲ್ಲ ಹೊರಟೋಯ್ತು. ಆದರೆ ಈ ಕ್ರಿಸ್ಟಲ್ ಪ್ಯಾಲೇಸ್ ಆಗಿದ್ದಂಥ ಥಿಯೇಟ್ರು ಗ್ಲೋಬಾಗಿ ಕನ್ವರ್ಟ್ ಆಗಿ ಲಿಬರ್ಟಿ ಆದಂಥ ಥಿಯೇಟ್ರಿಗೆ ಇಷ್ಟೆಲ್ಲ ರೋಚಕವಾದಂಥ ಇತಿಹಾಸ ಇದೆ. ಆದರೆ ಇದನ್ನು ನಡೆಸಿ ನೂರಾರು ಜನರಿಗೆ ಆಶ್ರಯದಾತರಾಗಿ ನೂರಾರು ಜನನನ್ನು ಸಾಕಿ ಸಲಹಿದಂಥ ಬೇಗಂ ಅಖ್ತರ್ ಪ್ರಾತಸ್ಮರಣೀಯ ಮಹಿಳೆ ಇವತ್ತಿನ ವಿಡಿಯೋದ ಕಥಾನಾಯಕಿ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ, ಅವ್ರನ್ನ ನೆನ್ಕೋತೀನಿ, ಗೌರವಾದರ ಪೂರ್ವಕವಾಗಿ ಅವ್ರನ್ನ ನಾನು ವಂದಿಸ್ತೀನಿ, ನೆನ್ಕೋತೀನಿ. ಬೇಗಂ ಅಖ್ತರ್ ಅಂತ ಮಹಿಳೆ 100,000 ಆಗಬೇಕು ಅಂತ ಸಂತತಿ ಬೆಳಿಬೇಕು. ಏನಾಗೋಗುತ್ತೆ, ಅವತ್ತು ಅವ್ರ ಮನೆ ಇತ್ತಲ್ಲ, ಅವ್ರು ತೀರ್ಕೊಂಡ ಮೇಲೆ ಆ ಮನೆಗೆ ಬೆಂಕಿ ಬಿದ್ದು ದಗದಗನೆ ಉರಿದು ಹೋಗಿ ಆ ಮನೆ ಬೂದಿ ಆಗೋದು. ಹಾಗಾದರೆ ಆ ಮನೆ ಎಲ್ಲಿದೆ, ಎಲ್ಲಿತ್ತು, ಈಗ ಆ ಮನೆ ಜಾಗದಲ್ಲಿ ಏನಿದೆ ಆ ಮನೆ? ಮತ್ತು ಈಗ ಅವರು ನಾವು ಹೇಗೆ ನೆನೆಸ್ತಾ ಇದ್ದೀವಿ, ನಾವಂತೂ ನೆನೆಸ್ತಾ ಇಲ್ಲ. ಆದರೆ ಸರ್ಕಾರ ನೆನೆಸಿದೆ, ಒಂದು ಚಿಕ್ಕದಾಗಿ ಒಂದು ನೆನೆಸಿದೆ, ಸರ್ಕಾರನೂ ನೆನೆಸಿದೆ ಅಂತ ಸರ್ಕಾರದಲ್ಲಿ ಇರೋರ್ಗೂ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. 2 ಕುರುಹಗಳನ್ನು ಮಾತ್ರ ಉಳಿಸಿ ಹೋಗಿದ್ದಾರೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇದೇ ಬೇಗಂ ಅಖ್ತರ್ ಅವ್ರ ಮನೆ ಇದ್ದಂಥ ಜಾಗ. ಎಂಥ ಬೃಹತ್ತಾದಂಥ ಹೋಟೆಲ್ ಆಗಿದೆ ಈಗ. ಇದೇ ಬೇಗಂ ಅಖ್ತರ್ ಅವರಿದ್ದಂಥ ಜಾಗ, ಮನೆ ಇದ್ದಂಥ ಜಾಗ ಇದೆ. ಅದು ಸುಟ್ಟು ಬೂದಿ ಆದಮೇಲೆ ಹಿಲ್ಟನ್ ಹೋಟ್ಲು, ಹಿಲ್ಟನ್ನವರೇ ಈಗ ಅದನ್ನು ಕಾನ್ರಾಡ್ ಅಂತ ಮಾಡಿದ್ದಾರೆ. ಇಲ್ಲೇ ಅವ್ರು ಇದ್ದಿದ್ದು. ಈಗ ನಾವು ಏನು ಉಳಿಸ್ಕೊಂಡಿದ್ದೀವಪ್ಪ ಅಂತಂದರೆ, ಈಗ ಆ ಬೇಗಂ ಅಖ್ತರ್ ಅವರ ನೆನಪಿನಲ್ಲಿ ಈಗ ನೋಡಿ, ಇದನ್ನು ನೋಡ್ತಾ ಇದ್ದೀರಲ್ಲ, ಬಸ್ಗಳು ನಿಂತಿರೋದು, ಇದು ಬೇಗಂ ಮಹಲ್ ಬಸ್ ಸ್ಟಾಪ್ ಅಂತ. ಇದ್ರ ಹೆಸರು ಬೇಗಂ ಮಹಲ್ ಬಸ್ ಸ್ಟಾಪ್ ಅಂತ. ನೀವು ಇಲ್ಲಿ ಬಂದು ಇಳಿದಾಗ ಬೇಗಂ ಮಹಲ್ ಬಸ್ ಸ್ಟಾಪ್ ಅಂದರೆ ಯಾರು ಅಂತ ನೀವು ಅಂದಾಗ ನೀವು ಈ ಮಹಾಮಾತೆನ ನೆನೆಸ್ಕೊಳ್ಳಿ, ಪ್ರಾತಸ್ಮರಣೀಯ ಮಹಿಳೆಯನ್ನು ನೀವು ನೆನೆಸ್ಕೊಳ್ಳಿ, ಬೇಗಂ ಅಖ್ತರ್ ಅವ್ರನ್ನ ನೆನೆಸ್ಕೊಳ್ಳಿ. ಅವ್ರ ಮನೆ ಎದುರುಗಡೆ ಇದ್ದಂಥ ಬಸ್ ಸ್ಟಾಪ್ಗೆ, ಈ ಬಸ್ ಸ್ಟಾಪಲ್ಲಿ ನೀವು ಬಸ್ ನೋಡ್ತಾ ಇದ್ದೀರಲ್ಲ, ಈ ಬಸ್ ಸ್ಟಾಪ್ ಇಲ್ಲೊಂದು ಬಸ್ ಸ್ಟಾಪು ಕಟ್ಟಿದ್ದಾರೆ ನೋಡಿ. ಇವಾಗ ಅದಕ್ಕೆ ಹೊಸ ಏನಾದ್ರು ಹೆಸರು ಬರೆದ್ರೆ ಬರಿಬೇಕೀಗ. ಇದನ್ನು BBMP ಅವರು ಇದನ್ನು ನೋಡಿದ್ರೆ ಇಲ್ಲಿ ಬರಿಬೇಕೀಗ, ಬೇಗಂ ಮಹಲ್ ಬಸ್ ಸ್ಟಾಪ್ ಅಂತಲೇ ಬರಿಬೇಕು, ಬೇಗಂ ಮಹಲ್ ಬಸ್ ನಿಲ್ದಾಣ ಅಂತ ಬರೀಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕೆಂದರೆ ಆ ಮೂಲಕವಾದರೂ ನಾವು ಅವರನ್ನು ನೆನ್ಕೊಳ್ಳೋ ಅಂಥ ಒಂದು ಏಕೈಕ ಒಂದು ಕಾರಣ ಸಿಗುತ್ತೆ, ಒಂದು ಸಣ್ಣ ಅವಕಾಶ ಸಿಗುತ್ತೆ ಅವ್ರನ್ನ ನೆನ್ಕೊಳ್ಳೋ ಅಂಥ ಅವಕಾಶ. ಇಲ್ಲಿ ನೋಡಿ, 100 ಜನ, ಸಾವಿರಾರು ಜನ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಬದುಕನ್ನು ಕೊಟ್ಟಂಥ ಬೇಗಂ ಅಖ್ತರ್ ಮಹಿಳೆ
ಬೇಗಂ ಮತ್ತು ಪ್ರಾತಸ್ಮರಣೀಯ ಮಹಿಳೆ ಇದ್ದಂಥ ಜಾಗ ಇದು. ಇದೀಗ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರೋದೇ ಹಲಸೂರು ಕೆರೆ. ಇಲ್ಲಿ ಗುರುದ್ವಾರ ನೋಡಿ, ನೀವು ಈ ಕಡೆ ಎಲ್ಲ ಇಂದಿರಾನಗರ್ಗೆ ಹೋಗೋರು ಬರ್ತಿರಲ್ಲ, ಎಮ್ ಜಿ ರೋಡಿಂದ ನೀವು ತಿರುಗಿದ ತಕ್ಷಣ ಈ ಕಡೆ ಕಾಣುತ್ತೆ. ಈ ಕಡೆ ಕಾನ್ರಾಡ್ ಹೋಟ್ಲು, ಭಾಳ ದೊಡ್ಡ ಹೋಟ್ಲು ನಿಮ್ಗೆ ಕಾಣುತ್ತೆ. ಆ ಕಾನ್ರಾಡ್ ಹೋಟ್ಲೇ ಬೇಗಂ ಅಖ್ತರ್ ಇದ್ದಂಥ ಮನೆ. ಅದು ಎದುರುಗಡೆ ಇರೋದೇ ಬೇಗಂ ಮಹಲ್ ಬಸ್ ಸ್ಟಾಪ್. ಸೊ ಈಗ ಉಳ್ಕೊಂಡಿರೋದು ಒಂದೇ ಒಂದು ಅವ್ರ ಹೆಸರಿನಲ್ಲಿ, ಬೇಗಂ ಮಹಲ್ ಬಸ್ ಸ್ಟಾಪ್, ಅದೊಂದೇ ಉಳ್ಕೊಂಡಿರೋದು. ಲಿಬರ್ಟಿ ಥಿಯೇಟ್ರ್, ಯಾವಾಗಲೂ ಕ್ರಿಸ್ಟಲ್ ಪ್ಯಾಲೇಸ್ ಅಂತಲೇ ಬರುತ್ತೆ. ಲಿಬರ್ಟಿ ಥಿಯೇಟ್ರ್ ಇತ್ತು, ಹೋಯ್ತು. ಅದ್ರ ಪಕ್ಕದಲ್ಲೇ ಬ್ಲೂ ಮೂಂಟ್ ಇತ್ತು, ಅದ್ರ ಪಕ್ಕದಲ್ಲೇ ಪ್ಲಾಜಾ ಇತ್ತು, ಎಲ್ಲ ನೋಡಿದ್ದೀರಾ ನೀವು. ಎಮ್ ಜಿ ರೋಡ್ ಪೂರ್ತಿ ಥಿಯೇಟ್ರ್ಗಳೇ ಇತ್ತು, ಎಲ್ಲ ಹೊರಟೈತಿ. ಇವಾಗ ಏನೂ ಇಲ್ಲ ಅಲ್ಲಿ. ಬಾಟನ್ ಸೆಂಟರ್ ಬಂದಿದೆ. ಸೊ ಅವ್ರ ವೈಭವ ಹೇಳೋದಕ್ಕೂ ನಾನೇನೂ ಇಲ್ಲ. ಅವರನ್ನು ನೆನ್ಕೊಳ್ಳೋಕ್ಕೆ ಇರೋವಂಥ ಒಂದೇ ಒಂದು ಈಗ ಅವಕಾಶ ಅಂದರೆ ಬೇಗಂ ಮಹಲ್ ಬಸ್ ಸ್ಟಾಪ್. ಹಾಗಾಗಿ ನಾನು ನಿಮಗೆ ಇದನ್ನು ಕರ್ಕೊಂಬಂದು ತೋರಿಸಿದೆ. ನೀವು ಈ ಕಡೆ ಬಂದಾಗ, ಶಿವಾಜಿನಗರದೊಳಗಡೆ ಬಂದಾಗ, ಎಮ್ ಜಿ ರೋಡಿಗೆ ಬಂದಾಗ ಅಲ್ಲಿದ್ದಂಥ ವೈಭವ, ಥಿಯೇಟ್ರ್ಗಳ ವೈಭವ, ಲಿಬರ್ಟಿ ಆಗಿತ್ತು. ನೀವು ಬಹುಶಃ ನೀವು ಹುಡುಗರು ನೋಡ್ತೀರಿ, ನಿಮ್ಮ ತಂದೆಯವ್ರನ್ನ ಕೇಳಿ, ಬೆಂಗಳೂರವರಾಗಿದ್ದರೆ ಲಿಬರ್ಟಿಲಿ ಅವರು ಒಂದು ಇಂಗ್ಲೀಷ್ ಪಿಕ್ಚರಾದ್ರು ನೋಡಿರ್ತಾರೆ ಅವರ ಯೌವನದ ದಿನಗಳಲ್ಲಿ. ಯಾಕೆಂದರೆ ಎಮ್ ಜಿ ರೋಡ್, ಬ್ರಿಗೇಡ್ ರೋಡು ಅವಾಗೆಲ್ಲ ಎಲ್ಲರ ಹಾರ್ಟ್ ಥ್ರೋ ಆಗಿತ್ತು. ಎಲ್ರಿಗೂ ಗೊತ್ತದು ಬ್ರಿಗೇಡ್ ರೋಡ್, ಎಮ್ ಜಿ ರೋಡ್ ಅಂದರೆ ಏನು ಅಂತ. ನಾವು ಹುಡುಗರಾಗಿದ್ದಾಗ ಗೊತ್ತು, ಬೆಂಗಳೂರವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಒಂದೇ ಒಂದು ಪಿಕ್ಚರಾದ್ರು ನೋಡಿರ್ತಾರೆ ಈ ಲಿಬರ್ಟಿನಲ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಗಂ ಅಖ್ತರ್ ಅವ್ರನ್ನ ನೆನ್ಕೊಳ್ಳೋಣ. ಇದು ಶಿವಾಜಿನಗರಕ್ಕೆ ನಾ ಕೊಡ್ತಾ ಇರೋಂಥ ಎಂಟ್ರಿ. ಒಳಗಡೆ ಶಿವಾಜಿನಗರದಲ್ಲಿ ಇನ್ನೂ ಭಾಳ ಕುತೂಹಲಕರವಾದಂಥ, ಹೀಗೆಲ್ಲ ಇತ್ತ ಶಿವಾಜಿನಗರ, ಹೀಗೆಲ್ಲ ಇದೆಯಾ ಶಿವಾಜಿನಗರ ಅನ್ನೋಂಥ ರೋಚಕವಾದಂಥ ಕಥೆಗಳು ಈ ಶಿವಾಜಿನಗರದಲ್ಲಿದೆ. ಪ್ರತಿ ವಾರ ನಿಮಗೆ ಒಂದೊಂದು ಶಿವಾಜಿನಗರದ ಎಪಿಸೋಡ್ ನಾನು ತೋರಿಸ್ತಾ ಹೋಗ್ತೀನಿ. ಭಾಳ ಚೆನ್ನಾಗಿರುತ್ತೆ. ಎಷ್ಟು ನಾನು ಹೇಳಿದಾಗೆ ಬೆಂಗಳೂರಿನ ಬೀದಿಗಳಿಗೆ ಇತಿಹಾಸ ಇದೆ ಕಣ್ರಿ. ಈ ಬೇಗಂ ಮಹಲ್ಗೊಂದು ಇತಿಹಾಸ. ಬೇಗಂ ಮಹಲ್ ನಾನು ತೋರಿಸ್ತಿದ್ದೀನಿ, ಬೇಗಂ ಮಹಲ್ ಬಸ್ ಸ್ಟಾಪ್ ನಾನು ತೋರಿಸ್ತೀನಿ. ಎಮ್ ಜಿ ರೋಡ್ ಕಡೆ, ಈಗ ಹಲಸೂರು ಕಡೆ ಬಂದಾಗ ನೀವು ನೆನ್ಕೋತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಇಂಥದ್ದೇ ಐತಿಹಾಸಿಕವಾದಂಥ ರೋಚಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು.